ಮತ್ತೊಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ಕಳೀತಾ ಇದ್ದಂತೆ ನಟ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎರಗಿ ಬೀಳ್ತಾ ಇದೆ. ನಾಳೆ ಈ ಪ್ರಕರಣದ ಮಾಫಿ ಸಾಕ್ಷಿ ಆಗೋಕೆ ಬಯಸಿರುವಂತಹ ಪ್ರದೋಷ್ ವಿಸಿ ಮೂಲಕವೇ ತನ್ನ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆತ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾನೆ. ಅಂದರೆ ಯಾವ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಕೂಲಂಕಷವಾಗಿ ಪ್ರತಿಯೊಂದನ್ನು ಕೂಡ ಈತ ಎಕ್ಸ್ಪ್ಲೈನ್ ಮಾಡಿದ್ದಾನೋ ನಾಳೆ ಆಸ್ ಇಟ್ ಈಸ್ ಅದನ್ನೇ ನ್ಯಾಯಾಧೀಶರ ಮುಂದೆ ಈತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳುವಂಥದ್ದು. ಆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಇದಾದ ನಂತರ ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇತರೆ ಆರೋಪಿಗಳ ಪರ ವಕೀಲರು ಪ್ರದೋಷ್ನನ್ನ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸ್ತಾರೆ. ಕ್ರಾಸ್ ಎಕ್ಸಾಮಿನ್ ಮಾಡಿ ಆ ಹೇಳಿಕೆಯನ್ನು ಪರಿಶೀಲಿಸುವಂಥ ಕೆಲಸಕ್ಕೆ ಅವರು ಮುಂದಾಗ್ತಾರೆ. ಅದು ಮುಂದಿನ ದಿನಗಳಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆದರೆ ಈಗ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥ ಈ ಪ್ರಕರಣದ A14 ಪ್ರದೋಷ್ ಈತನ ಸ್ಟೇಟ್ಮೆಂಟ್ ನಾಳೆ ರೆಕಾರ್ಡ್ ಆಗ್ತಾ ಇದೆ. ಇದರ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂದೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಂದೇಶ್, ಈಗ ನಾಳೆ ಯಾವ ರೀತಿಯಾದಂಥ ಪ್ರಕ್ರಿಯೆ ನಡೀಬಹುದು ಈ ಒಂದು ಹೇಳಿಕೆ ದಾಖಲು ಇದಕ್ಕೆ ಸಂಬಂಧಪಟ್ಟಂತೆ? ರಾಹುಲ್, ಈಗಾಗಲೇ ಹೈಕೋರ್ಟ್ನ ಆದೇಶ ಕೂಡ ಬಂದಿರೋದ್ರಿಂದ ಅಂದ್ರೆ ಮಾಫಿ ಸಾಕ್ಷಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅಥವಾ ಮಾಫಿ ಸಾಕ್ಷಿಯನ್ನ ಪ್ರಶ್ನೆ ಮಾಡೋದಕ್ಕೆ ಬೇರೆ ಆರೋಪಿಗಳ ಪರ ವಕೀಲರಿಗೆ ಈಗಾಗಲೇ ರೈಟ್ಸ್ ಇಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂತ ಒಂದು ಆದೇಶ ಬಂದಿರೋದ್ರಿಂದ ಈಗ ಸದ್ಯ ಇವತ್ತು ಕೂಡ ವಿಚಾರಣೆ ಸಂದರ್ಭದಲ್ಲಿ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಹಾಗಾಗಿ ಕೋರ್ಟ್ ಇದಕ್ಕೆ ಸಮಯವನ್ನ ನಾನು ನಿಗದಿ ಮಾಡ್ತೀವಿ, ಅಂದ್ರೆ ಯಾವಾಗ ಹೇಳಿಕೆಯನ್ನ ದಾಖಲು ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಸದ್ಯ 59ನೇ CCH ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸುಜಾತಾ ಎಂ ಸಾಂಬ್ರಾಣಿ ಅವರು ದಿನಾಂಕವನ್ನ ನಿಗದಿ ಮಾಡಿರುವಂತದ್ದು. ನಾಳೆ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರಮುಖವಾಗಿರುವಂತದ್ದು ಆತ ಮಾಫಿ ಸಾಕ್ಷಿಗಾಗಿ ಅರ್ಜಿಯನ್ನ ಏನ್ ಸಲ್ಲಿಸಿದಾನೆ ಆ ಅರ್ಜಿಯಲ್ಲೇ ಹಲವು ಅಂಶಗಳನ್ನ ಅಂದ್ರೆ ಬೇರೆ ಆರೋಪಿಗಳ ಪಾತ್ರ ಹಾಗೆ ತನ್ನ ಪಾತ್ರದ ಕುರಿತಂತೆ ಆ ಒಂದು ಅರ್ಜಿಯಲ್ಲಿ ಮಾಹಿತಿಯನ್ನ ಕೂಡ ಹಂಚ್ಕೊಂಡಿರೋದ್ರಿಂದ ಈಗ ಸದ್ಯ ಸಂಪೂರ್ಣವಾದ ಸತ್ಯಾಂಶವನ್ನ ಅಥವಾ ಘಟನೆಯಲ್ಲಿ ನಡೆದಂತಹ ಸಂಪೂರ್ಣ ಸತ್ಯಾಂಶವನ್ನ ಆತ ಕೋರ್ಟ್ನ ಮುಂದೆ ಹೇಳ್ಬೇಕಾಗತ್ತೆ. ಹಾಗಾಗಿ ಈಗ ಸದ್ಯ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ಅವರ ಹೇಳಿಕೆಯನ್ನ ಅಂದ್ರೆ ಪ್ರದೋಷ್ರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಕೋರ್ಟ್ ಕೂಡ ಮಾಡುತ್ತೆ. ಹಾಗಾಗಿ ನಾಳೆ ಏನಿದೆ, ನಾಳೆ ಪ್ರದೋಷ್ ಹೇಳಿಕೆ ಏನಿದೆ ಆ ಹೇಳಿಕೆಯ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಆಗುತ್ತೆ. ಹಾಗಾಗಿ ನಾಳೆ ಪ್ರದೋಷ್ ಬರೀ ಅರ್ಜಿಯಲ್ಲಿ ಇರದೇ ಇರುವಂತ ಅಂಶಗಳು ಅಂದ್ರೆ ಅರ್ಜಿಯಲ್ಲಿ ಇರುವಂತ ಅಂಶ ಹಾಗೆ ಅರ್ಜಿಯಲ್ಲಿ ಇಲ್ಲದೆ ಇರುವಂತ ಅಂಶಗಳನ್ನ ಏನೆಲ್ಲ ಅಂಶಗಳನ್ನ ಹೇಳ್ತಾರೆ, ಹಾಗೆ ದರ್ಶನ್, ಪವಿತ್ರ ಗೌಡ ಹಾಗೆ ಬೇರೆ ಆರೋಪಿಗಳ ಪಾತ್ರದ ಕುರಿತಂತೆ ಸಹ ಕೈದಿ ಈಗ ಮಾಫಿ ಸಾಕ್ಷಿ ನುಡಿತಿರುವಂತದ್ದೇನಿದೆ ಇದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳ್ಬೇಕು. ಜೊತೆಗೆ ನಾಳೆ ದರ್ಶನ್ ಅವರಿಗೆ ಬಿಗ್ ಡೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್, ಸಂದೇಶ್, ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು, ಅಕಸ್ಮಾತ್ ಏನಾದರೂ ನಾಳಿನ ಒಂದು ಹೇಳಿಕೆಯಲ್ಲಿ ಅಂದರೆ ಆ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಅರ್ಜಿಯಲ್ಲಿ ಏನಿತ್ತಲ್ಲ ಅದರ ವ್ಯತಿರಿಕ್ತವಾಗಿ ಅಕಸ್ಮಾತ್ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಈ ಒಂದು ಕೇಸ್ ಏನಾಗುತ್ತೆ? ಕೊಡೋಕ್ಕೆ ಸಾಧ್ಯ ಇಲ್ಲ, 99% ಖಂಡಿತವಾಗ್ಲೂ ಅದೇ ಹೇಳುವಂಥದ್ದು. ಆದರೆ ಒಂದು ವೇಳೆ ವ್ಯತಿರಿಕ್ತವಾದಂತಹ ಸ್ಟೇಟ್ಮೆಂಟ್ ಅಥವಾ ಅಲ್ಲಿ ಚಿಕ್ಕ ಪುಟ್ಟ ಮಿಸ್ ಹೊಡಿತು ಅಂತಂದರೆ ಆಗ ಏನಾಗಬಹುದು ಅಂತ? ರಾಹುಲ್, ಈಗ ಹೇಳಿಕೆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಹೇಳಿಕೆ ಆಗಿರ್ಬೋದು ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ಈ ಎರಡೂ ಸಂದರ್ಭದಲ್ಲಿ ವ್ಯತಿರಿಕ್ತ ಹೇಳಿಕೆ ಅಥವಾ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾದ ಹೇಳಿಕೆ ಏನಾದರೂ ಕಂಡು ಬಂದ್ರೆ ಆಗ ಪ್ರದೋಷ್ ಅವರನ್ನ ಅಕ್ಯೂಸ್ಡ್ ಆಗಿ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಆತನನ್ನ ವಿಟ್ನೆಸ್ ಆಗಿ ಪರಿಗಣಿಸೋದಿಲ್ಲ. ಅಂದ್ರೆ ಇಲ್ಲಿ ಮೊದಲಿಗೆ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ನ ನಂತರ ಪ್ರಾಸಿಕ್ಯೂಷನ್ ಆ ಸ್ಟೇಟ್ಮೆಂಟ್ಗೆ ಒಪ್ಪಿಗೆ ಕೊಟ್ಟ ನಂತರ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅಥವಾ ಪ್ರಾಸಿಕ್ಯೂಷನ್ ನೀಡುವಂತ ಚಾರ್ಜ್ ಶೀಟ್ ಜೊತೆಗೆ ಅವನು ಮನವಿ ಅಥವಾ ಅರ್ಜಿಯಲ್ಲಿ ಏನ್ ಸತ್ಯಾಂಶಗಳನ್ನ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಪ್ರದೋಷ್ ಕೂಡ ಅಲ್ಲಿ ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಇವೆರಡೂ ಮ್ಯಾಚ್ ಆದ ನಂತರ ಅಥವಾ ಸ್ಟೇಟ್ಮೆಂಟ್ ಹಾಗೆ ಕ್ರಾಸ್ ಎಕ್ಸಾಮಿನೇಷನ್ ಎರಡೂ ಕೂಡ ಪ್ರಾಸಿಕ್ಯೂಷನ್ ಪರವಾಗಿ ಬಂದಿದೆ ಅಂತ ಗೊತ್ತಾದ ನಂತರವೇ ಪ್ರಾಸಿಕ್ಯೂಷನ್ ಈತನನ್ನ ಚೀಫ್ ವಿಟ್ನೆಸ್ ಆಗಿ ಅಥವಾ ಮಾಫಿ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದು. ಅಲ್ಲಿವರೆಗೂ ಕೂಡ ಪ್ರದೋಷ್ ಅಕ್ಯೂಸ್ಡ್ ಆಗೇ ಇರ್ತಾರೆ. ಇಫ್ ಸಪೋಸ್ ಏನಾದ್ರೂ ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಟ್ರೆ ಪ್ರಾಸಿಕ್ಯೂಷನ್ ಅವರು ಪ್ರದೋಷ್ ಅವರನ್ನ ಅಕ್ಯೂಸ್ಡ್ ಆಗಿ ಕಂಟಿನ್ಯೂ ಆಗ್ಲಿ, ಈತ ನಮ್ಗೆ ಮಾಫಿ ಸಾಕ್ಷಿಯಾಗಿ ಅಥವಾ ವಿಟ್ನೆಸ್ ಆಗಿ ಬೇಡ ಅಂತ ಹೇಳಿ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.